ವೀಕ್ಷಕರ ನಮಸ್ಕಾರ. ಇವತ್ತಿನ ಫ್ರೀಡಂ ಟಿವಿಯ ಈ ಕಂಪ್ಲೇಂಟ್ ಬಾಕ್ಸಿನ ಸ್ಟೋರಿ ಇದೆಯಲ್ಲ, ಈ ನಾಡಿನ ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕು. ಯಾವ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ? ಕೋರ್ಟ್ ಆದೇಶ ಇದೆ, ದಲಿತರ ಕಾಲೋನಿಗೆ ದಲಿತರು ಅನ್ನೋ ಕಾರಣಕ್ಕೋಸ್ಕರ ಯಾದಗಿರಿಯ ಗ್ರಾಮವೊಂದರಲ್ಲಿ ರೋಡ್ ನಿರ್ಮಾಣ ಮಾಡ್ತಾ ಇಲ್ವಂತೆ. ಇದೇ ಈ ಹೊತ್ತಿನ ವಿಶೇಷ ಈ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಸಿಎಂ ಸಿದ್ದರಾಮಯ್ಯರ ಇಡೀ ಕ್ಯಾಬಿನೆಟ್ ನೋಡಬೇಕು ಈ ಸ್ಟೋರಿನ. ರಾಕೆಟ್ ಯುಗದಲ್ಲಿ ಇನ್ನೂ ನಾವಿಲ್ಲಿದ್ದೇವೆ ಸ್ವಾಮಿ. ದಲಿತರ ಕಡೆಗಣನೆಗೆ ಇಲ್ವ ಸರ್ಕಾರದ ಪರಿಮಿತಿ? ಕೆಲ ಗ್ರಾಮಗಳಲ್ಲಿ ಇನ್ನೂ ಆಗುತ್ತಿದೆ ದಲಿತರ ಭಾರಿ ಶೋಷಣೆ. ರಾಕೆಟ್ ಯುಗದಲ್ಲಿ ನಾವಿದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಆಗ್ತಿರೋದೇನು? ದಲಿತರ ಕಡೆಗಣನೆಗೆ ಇಲ್ವ ಸರ್ಕಾರದ ಪರಿಮಿತಿ? ಕೆಲ ಗ್ರಾಮಗಳಲ್ಲಿ ಇನ್ನೂ ಆಗುತ್ತಿದೆ ದಲಿತರ ಭಾರಿ ಶೋಷಣೆ. ಪ್ರಭಾವಿಗಳ ರಾಕ್ಷಸ ವರ್ತನೆಗೆ ಲಗಾಮು ಹಾಕುವವರೇ ಇಲ್ವಾ? ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಇದೆಂತಹ ವಿಪರ್ಯಾಸ? ಕಲ್ಯಾಣ ಕರ್ನಾಟಕದ ಗ್ರಾಮದಲ್ಲಿ ಇದೆಂತಹ ಮೌಢ್ಯಾಚರಣೆ? ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಕದ ತಟ್ಟಿದ ನೊಂದ ದಲಿತರು. ಪಾಪ ಅವರು ಟ್ಯಾಕ್ಸ್ ಪೇಯರೇ, ಅವರು ನಮ್ಮ ರಾಜ್ಯದ ನಾಗರಿಕರೇ. ಕೋರ್ಟ್ ಆದೇಶ ಇದ್ರೂ ಕೂಡ ದಲಿತರ ಕೇರಿಗೆ ರಸ್ತೆ ಮಾಡದ ಅಧಿಕಾರಿಗಳು. ಸರ್ಕಾರ ದುಡ್ಡು ಕೊಟ್ಟಿದ್ರು ರಸ್ತೆ ನಿರ್ಮಾಣಕ್ಕೆ ಮುಖಂಡನ ಅಡ್ಡಿ ಯಾಕೆ? ಗ್ರಾಮದ ದಲಿತರಿಗೆ ರಸ್ತೆ ಬಂದ್ ಮಾಡಿದ್ದೇಕೆ ವಿಭೂತಿ ಹಳ್ಳಿ? ಈ ಅನ್ಯಾಯಕ್ಕೆ ಉತ್ತರಿಸುವವರೇ ಇಲ್ಲದಂತಾಗಿದೆಯಾ ಯಾದಗಿರಿ ಜಿಲ್ಲೆಯಲ್ಲಿ? ಶಹಾಪುರದ ವಿಭೂತಿ ಹಳ್ಳಿಯಲ್ಲಿ ಇದೆಂತಹ ವಿಪರ್ಯಾಸ ಸ್ವಾಮಿ? ಪ್ರಭಾವಿ ಮುಖಂಡನಿಗಾಗಿ ಇಡೀ ದಲಿತ ಕೇರಿಯ ಜನರೇ ಪರದಾಡಬೇಕಾ? ಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಪ್ರಭಾವಿ ಮುಖಂಡ ಶರಣ ವಿಭೂತಿ ಹಳ್ಳಿಯ ಈ ದೊಣ್ಣೆ ನಾಯಕನ ನೋಡ್ರಿ. ಆ ದೊಣ್ಣೆ ನಾಯಕನ ಅಪ್ಪಣೆ ಬೇಕೇನು ಒಂದು ಗ್ರಾಮದ ಅಭಿವೃದ್ಧಿಗೆ? ದಲಿತ ಸಮುದಾಯವು ಕೂಡ ಈ ರಾಜ್ಯಕ್ಕೆ ತೆರಿಗೆ ಕಟ್ಟೋದಿಲ್ವಾ? ಕೋಳಿನ್ ಕೇಳಿ ಮಸಾಲೆ ಹರಿಬೇಕೇನು? ಅವನು ಯಾವ ದೊಣ್ಣೆ ನಾಯಕ ರೀ? ನಿಜಕ್ಕೂ ವಿಪರ್ಯಾಸ. ಶಹಾಪುರದಲ್ಲಿ ದಲಿತರ ಹಾದಿಗೆ ಮುಳ್ಳಾಯಿತ ವ್ಯವಸ್ಥೆ. ಅಧಿಕಾರಿಗಳ ಮೌನದ ಹಿಂದೆ ಅಡಗಿದ ರಹಸ್ಯ ಏನು? ಸಿಡಿದೆದ್ದ ದಲಿತ ಸಂಘಟನೆಗಳಿಂದ ಭಾರೀ ಹೋರಾಟ. ಶಹಾಪುರ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಲಾಗ್ತಿದೆ. ದುಡ್ಡಿದ್ದರೂ ರಸ್ತೆ ಇಲ್ಲ, ಕೋರ್ಟ್ ಹೇಳಿದ್ರು ಕ್ಯಾರೆ ಅಂತಿಲ್ಲ. ಖದೀಮರ ದರ್ಪ, ದಲಿತರ ಹಾದಿಗೆ ಮುಳ್ಳಾದ ಶರಣ ಬಣ್ಣಗೌಡ. ಪ್ರಭಾವಿ ಮುಖಂಡನ ದಬ್ಬಾಳಿಕೆಗೆ ಮಣಿದಿದ್ದಾರ ಅಧಿಕಾರಿಗಳು. ಶಹಾಪುರ ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಹೇಳಿ ಕೇಳಿ ಹಿಂದುಳಿದಂತಹ ಒಂದು ಜಿಲ್ಲೆ. ಅಭಿವೃದ್ಧಿ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಈ ತರಹದ್ದೊಂದು ಜಿಲ್ಲೆಗೆ ಅಲ್ಲಿನ ಬಿಜೆಪಿ ಮುಖಂಡ ಮತ್ತೊಂದು ದರಿದ್ರ ಇದ್ದ ಹಾಗೆ. ಅಲ್ರಿ, ದಲಿತರ ಕಾಲೋನಿ, ದಲಿತರ ಕೇರಿ, ಆ ಕೇರಿಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ತಾನೆ. ಆದರೆ ಕೊಡೋದಕ್ಕೆ ಬಿಜೆಪಿ ಮುಖಂಡ ಬಿಡುತ್ತಿಲ್ವಂತೆ. ಯಾಕೆ ಬಿಡ್ತಾ ಇಲ್ಲ? ಆ ಶಹಾಪುರ ಗ್ರಾಮದ ದಲಿತ ಏಣಿಯ ಅಥವಾ ದಲಿತರ ಆ ಕಾಲೋನಿಯ ಈ ಪರಿಸ್ಥಿತಿ ಇದೆಯಲ್ಲ, ಈ ಕಂಪ್ಲೀಟ್ ಸ್ಪೆಷಲ್ ರಿಪೋರ್ಟ್ ಅಲ್ಲಿ ನೀವು ನೋಡಲಿದ್ದೀರಿ. ಹೌದು, ರಸ್ತೆಗಾಗಿ ನಡು ಬಿಸಿಲಲ್ಲೇ ಕುಳಿತು ಘೋಷಣೆ ಕೂಗುತ್ತಿರುವ ಜನ, ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ದಲಿತ ಪರ ಸಂಘಟನೆಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವಿಭೂತಿಹಳ್ಳಿ ಗ್ರಾಮದಲ್ಲಿ. ಇಲ್ಲಿನ ದಲಿತರ ಕೇರಿಗೆ ಹೋಗುವ ರಸ್ತೆಯೇ ಈಗ ದೊಡ್ಡ ವಿವಾದದ ಕೇಂದ್ರ ಬಿಂದುವಾಗಿದೆ. ದಲಿತರು ವಾಸ ಮಾಡುವ ಈ ಪ್ರದೇಶಕ್ಕೆ ಹೋಗುವ ದಾರಿ ಸರ್ಕಾರಿ ಗೈರಾಣು ಜಮೀನಾಗಿದೆ. ಈ ಭಾಗಕ್ಕೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ KKRDB ವತಿಯಿಂದ ಹಣ ಕೂಡ ಮಂಜೂರಾಗಿತ್ತು. ಆದ್ರೆ ಯಾವಾಗ ಕಾಮಗಾರಿ ಆರಂಭ ಮಾಡೋದಕ್ಕೆ ಜನ ಮುಂದಾದ್ರೋ ಆಗಲೇ ಗ್ರಾಮದ ಪ್ರಭಾವಿ ಮುಖಂಡ ಶರಬಣ್ಣ ಗೌಡ ಎಂಬಾತ ತನ್ನ ಅಟ್ಟಹಾಸ ಮೆರೆದು ರಸ್ತೆ ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ. ಯುವತಳಿ ಗ್ರಾಮಕ್ಕೆ ನಮ್ಮ ದಲಿತ ಕೇರಿಗೆ ಹೋಗ್ತಕ್ಕಂಥ ಸರ್ಕಾರಿ ಗೈರಿನ ಭೂಮಿಯಲ್ಲಿ ಒಂದು CC ರಸ್ತೆ ಮಾಡಲಿಕ್ಕೆ ಎಬಿಟೇಟ್ ಸಂಸ್ಥೆಯವರು ಬಂದು ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಾಳೆಯಿಂದ ಈ ಕೆಲಸ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ ಆ ಒಂದು ಈ ಕೆಲಸ ಪ್ರಾರಂಭ ಆಗಬೇಕು, ಕೂಡಲೇ 2-3 ಸಲ ಆ ಕಾಮಗಾರಿ ಮುಗಿಬೇಕು ಅಂತ ಹೇಳ್ತಕ್ಕಂಥದ್ದು ಒತ್ತಾಯಿಸುತ್ತಾ, ಈ ಒಂದು ಈಗಲಾದರೂ ಕೂಡ
ಎಚ್ಚೆತ್ತು ತಾಲೂಕಾಡಳಿತ ಮತ್ತು ಆ ಎಬಿಟೆಡ್ ಸಂಸ್ಥೆ ಎಚ್ಚೆತ್ತು ಈ ದಲಿತರ ಒಂದು ವಿಬತ್ತಳ್ಳಿ ಗ್ರಾಮದ ಅವರ ರಸ್ತೆಯ ಬೇಡಿಕೆಯನ್ನು ಈಡೇರಿಕೆ ಒಪ್ಪಿದ್ದಕ್ಕಾಗಿ ಆ ಸಂಸ್ಥೆಯವರಿಗೂ ಮತ್ತು ತಾಲೂಕು ಆಡಳಿತವರಿಗೂ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ನಾವು ವೈಯಕ್ತಿಕವಾಗಿ ಈ ದಲಿತ ಸಮಾಜ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ನಾವು ಎಷ್ಟೋ ವರ್ಷಗಳಿಂದ ರಸ್ತೆಯೇ ಇಲ್ಲದೆ ನರಳ್ತಾ ಇದ್ದೀವಿ. ಮಳೆ ಬಂದ್ರೆ ಸಾಕು, ಓಡಾಡೋದಕ್ಕಾಗಲ್ಲ. ಸರ್ಕಾರ ದುಡ್ಡು ಕೊಟ್ಟರೂ ಕೂಡ ಈ ಶರಬಣ್ಣ ಗೌಡ ಅನ್ನುವ ಮುಖಂಡ ನಮಗೆ ರಸ್ತೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಧಿಕಾರಿಗಳು ಈತನಿಗೆ ಹೆದರಿ ಸುಮ್ಮನಾಗಿದ್ದಾರೆ. ನಮಗ್ಯಾಕೆ ಇಂತಹ ಅನ್ಯಾಯ ಅಂತ ನೊಂದವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಸ್ತೆ ನಿರ್ಮಾಣ ಮಾಡೋದಕ್ಕೆ ಶರಬಣ್ಣ ಗೌಡ ಅಡ್ಡಿಪಡಿಸಿದ ನಂತರ ಇಡೀ ರಸ್ತೆಯ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಇತ್ತೀಚೆಗಷ್ಟೇ ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ದಲಿತರ ಕೇರಿಗೆ ತಕ್ಷಣವೇ ರಸ್ತೆ ನಿರ್ಮಾಣ ಮಾಡುವಂತೆ ಆದೇಶ ಕೂಡ ಕೊಟ್ಟಿದೆ. ಕಾನೂನು ಪ್ರಕಾರ ಹಾದಿ ಸುಗಮವಾಗಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಈ ಪ್ರಭಾವಿ ಮುಖಂಡನ ದಬ್ಬಾಳಿಕೆಗೆ ಮಣಿದು ಕಾಲಹರಣ ಮಾಡ್ತಾ ಇದ್ದಾರಂತೆ. ಇದರಿಂದ ಸಿಡಿದೆದ್ದ ವಿಭೂತಿಹಳ್ಳಿ ಗ್ರಾಮಸ್ಥರು ಹಾಗೂ ದಲಿತ ಪರ ಸಂಘಟನೆಗಳು ಶಹಾಪುರ ತಾಲೂಕು ಪಂಚಾಯತ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದು, ನೀವು ರಸ್ತೆ ಮಾಡಿ, ಇಲ್ಲದಿದ್ರೆ ಅಧಿಕಾರಿಗಳೇ ಮೌನ ವಹಿಸಿ, ನಾವು ನಮ್ಮ ಸ್ವಂತ ಹಣ ಹಾಕಿ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಪಟ್ಟು ಹಿಡಿದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿಭಟನೆಯ ಕಾವು ಹೆಚ್ಚಳವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬಂದು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ತಣ್ಣೀರೆರಚಿದ ಅಧಿಕಾರಿಗಳು ನಾಳೆಯಿಂದಲೇ ವಿಭೂತಿಹಳ್ಳಿ ಗ್ರಾಮದ ದಲಿತ ಕೇರಿಯ ರಸ್ತೆ ಕಾಮಗಾರಿ ಅಧಿಕೃತವಾಗಿ ಪ್ರಾರಂಭ ಮಾಡ್ತೀವಿ ಅಂತ ಲಿಖಿತ ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಈ ಸಕಾರಾತ್ಮಕ ಭರವಸೆ ನಂತರ ದಲಿತ ಮುಖಂಡರು ಹಾಗೂ ಗ್ರಾಮಸ್ಥರು ಸದ್ಯಕ್ಕೆ ತಮ್ಮ ಹೋರಾಟವನ್ನ ಹಿಂಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ರಸ್ತೆಗಾಗಿ ವಿಭೂತಿಹಳ್ಳಿಯ ದಲಿತರು ಮತ್ತು ಮೇಲ್ಜಾತಿಯ ಮುಖಂಡನ ನಡುವಿನ ಸಂಘರ್ಷ ಈಗ ಬೀದಿಗೆ ಬಂದಿದೆ. ಸದ್ಯಕ್ಕಂತೂ ಅಧಿಕಾರಿಗಳು ನಾಳೆಯಿಂದಲೇ ಕೆಲಸ ಶುರು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಆದ್ರೆ ಪ್ರಭಾವಿ ಮುಖಂಡನ ಅಟ್ಟಹಾಸ ಸೈಡಿಗೆ ತಳ್ಳಿ ದಲಿತರಿಗೆ ನ್ಯಾಯ ಸಿಗತ್ತಾ? ನಾಳೆಯಿಂದ ರಸ್ತೆ ಕಾಮಗಾರಿ ನಿಜಕ್ಕೂ ಪ್ರಾರಂಭವಾಗುತ್ತಾ ಅಥವಾ ಇದು ಕೇವಲ ಅಧಿಕಾರಿಗಳ ಕಣ್ಣೊರೆಸುವ ತಂತ್ರನ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ ದೇವರಾಜ್ ಹೂಗಾರ್, ಫ್ರೀಡಂ ಟಿವಿ, ಯಾದಗಿರಿ. ನೋಡಿದ್ರಲ್ಲ ಈ ವಿಪರ್ಯಾಸವನ್ನ. ಅವರ್ಣೀಯ ಸವರ್ಣೀಯ ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವ್ರಿ? ಈ ಕಲಿಯುಗದಲ್ಲೂ ಒಂದು ಗ್ರಾಮದ ಅಭಿವೃದ್ಧಿ ಜಾತಿ ಆಧಾರಿತ ಆಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಅತ್ಯಂತ ಅಸಹ್ಯ. ಈ ಸ್ಟೋರಿಯನ್ನ ಸಿದ್ದರಾಮಯ್ಯರ ಇಡೀ ಕ್ಯಾಬಿನೆಟ್ ಗಮನಿಸಬೇಕು. ಒಂದು ಕಾಲ ಇತ್ತು, ಪಾಳೆಗಾರರು ಆಳ್ತಿದ್ದ ಕಾಲ. ಆ ಪಾಳೆಗಾರರಿಗೆ ಒಂದಷ್ಟು ಪಾಳೆಪಟ್ಟಿತ್ತು. ಆ ಪಾಳೆಪಟ್ಟಿಗೆ ಆತ ಪಾಳೆಗಾರನಾಗಿದ್ದ. ಇವನು ಯಾರೋ ವಿಭೂತಿಹಳ್ಳಿಯ ಬಣ್ಣಗೌಡನಂತೆ. ಆ ಬಣ್ಣವನ್ನು ಕಳಚಲಿದ್ದೇವೆ ಇವತ್ತು ಸ್ಕ್ರೀನ್ ಮೇಲೆ ಕೂತ್ಕೊಂಡು ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ದಲಿತ ಮುಖಂಡರಾದಂತಹ ಶರಣು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಾವು ವಿಭೂತಿಹಳ್ಳಿ ಗ್ರಾಮಸ್ಥರೇನು? ಹೌದು ಸರ್, ಹೇಳಿ ಸರ್. ಸರ್, ಈಗ ಆ ಗ್ರಾಮದ ಅಭಿವೃದ್ಧಿ ಅದ್ಯಾವುದೋ ದೊಣ್ಣೆ ನಾಯಕ ಇದಾನಂತಲ್ಲ, ಆತನ ಅಪ್ಪಣೆಯಿಂದಲೇ ಆಗಬೇಕೇನು? ಸರ್, ಈಗ ಏನಾಗಿದೆ ವಾಸ್ತವ ಅಂದ್ರೆ, ಬಹುಶಃ ದಲಿತ ಸಮುದಾಯ 21ನೇ ಶತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ದಲಿತರು ಇವತ್ತು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದಕ್ಕೆ ನಿದರ್ಶನ ಅಂದ್ರೆ ಅದು ವಿಭೂತಿಹಳ್ಳಿ ಗ್ರಾಮ ಅನ್ನೋ ಮಟ್ಟಿಗೆ ಆಗಿದೆ. ಇಷ್ಟೊಂದು ಸಾಂವಿಧಾನಿಕವಾಗಿ ಎಲ್ಲ ಅಭಿವೃದ್ಧಿ ಆಗ್ಬೇಕು, ಎಲ್ಲ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಮಾತನಾಡ್ತೀವಿ. ಆದ್ರೆ ಇಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಬಸವರಾಜಪ್ಪ ಗೌಡ ಅಂತ ಇದಾರೆ ಸರ್. ಸೊ ಆತ ಏನ್ ಹೇಳ್ತಾನೆ ಅದನ್ನ ಕೇಳ್ಕೊಂಡು ಆ ಊರಿನ ಗ್ರಾಮಸ್ಥರು ಎಲ್ಲರೂ ನಡಿಬೇಕು ಅಂತಕ್ಕಂತ ಒಂದು ಕಟ್ಟುಪಾಡನ್ನ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪರಿಶಿಷ್ಟ ಜಾತಿಯ ವಲಯ ಸಮುದಾಯದ ಒಂದು 30ರಿಂದ 40 ಕುಟುಂಬಗಳು ವಾಸ ಮಾಡ್ತಾ ಇದೀವಿ. ಆ ಕುಟುಂಬಗಳಿಗೆ ಹೋಗ್ಲಿಕ್ಕೆ ದಾರಿ ಮಾಡ್ಕೊಡ್ಲಿಕ್ಕೆ ಅವ್ರು ಅಡ್ಡಿಪಡ್ತಾ ಇದ್ದಾರೆ. ಅದು ಸರ್ಕಾರಿ ಜಾಗದಲ್ಲಿ ಈಗಾಗಲೇ ಹಿಂದೆ 2007-8ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಸ್ತೆ ಆಗಿದೆ. ಆ ರಸ್ತೆಯನ್ನ ಮಾಡಿಫೈ ಮಾಡಿ ಸಿಸಿ ರಸ್ತೆ ಮಾಡ್ಲಿಕ್ಕೆ ಅವರು ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಅದನ್ನ ಸಂಘರ್ಷ ಮಾಡ್ತಾರೆ, ಕಲ್ಲುಗಳಿಂದ ತೂರಾಟ ಮಾಡ್ತಾರೆ, ಸೋಷಿಯಲ್ ಬೈಕಟ್ ಹಾಕ್ತಾರೆ. ಬಹುಶಃ ನನಗನ್ಸ್ತದೆ ಇವತ್ತು ಜಾತಿ ಮನಸ್ಥಿತಿ ಎಷ್ಟೊಂದು ಕೊಳತಿನ ಆರ್ತಾ ಇದೆ ಅಂತೇಳಿ.
ಇಂಥವ್ರಿಗೆ ಕಾನೂನು ಸುವ್ಯವಸ್ಥೆ ಕಟ್ಟಿ ಹಾಕ್ತಕ್ಕಂತ ಕೆಲಸ ಮಾಡ್ಬೇಕು ಸರ್. ಸರ್, ಆ ಬಿಜೆಪಿ ಮುಖಂಡನ ಹೆಸರು ಶರಬಣ್ಣಗೌಡ ಅಥವಾ ನೀವೇನು ಹೇಳ್ತಾ ಇದ್ರಿ? ಬಸವರಾಜಪ್ಪ ಗೌಡ ವಿಭೂತಳ್ಳಿ ಅಂತೇಳಿ ಆತ ಬಿಜೆಪಿ ಜಿಲ್ಲಾಧ್ಯಕ್ಷ ಸರ್. ಅವರ ತಮ್ಮ ಶರಬಣ್ಣಗೌಡ ಅಂತೇಳಿ. ಓಕೆ, ಅಂದ್ರೆ ಓಕೆ, ಓಕೆ. ಆತನ ಕುಮ್ಮಕ್ನಿಂದ ಅವ್ರ ತಮ್ಮನ ಮುಂದಾಳತ್ವ ಶರಬಣ್ಣಗೌಡನ ಮುಂದಾಳತ್ವದಲ್ಲಿ ಈ ರೀತಿಯ ಹಲ್ಲೆ ದೌರ್ಜನ್ಯ ಆಗ್ತಾ ಇದೆ ಸರ್. ಹಾ. ಈಗ ನೋಡ್ರಿ, ಅಲ್ಲಿನ ಉಸ್ತುವಾರಿ ಸಚಿವರ ಗಮನಕ್ಕೆ ತರೋ ಪ್ರಯತ್ನ ಆಗ್ಲಿಲ್ವಾ? ಕಾಂಗ್ರೆಸ್ ಶಾಸಕರ ಗಮನಕ್ಕೆ ತರೋ ಪ್ರಯತ್ನ ಆಗ್ಲಿಲ್ವಾ? ಖಂಡಿತವಾಗ್ಲೂ ಶರಣಬಸಪ್ಪಗೌಡ ದರ್ಶಾಪುರ್ ಅಂತೇಳಿ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮದ ಸಚಿವರು ಇದ್ದಾರೆ, ಜಿಲ್ಲೆ ಉಸ್ತುವಾರಿ ಸಚಿವರು. ಅವ್ರ ಗಮನಕ್ಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದೀವಿ. ಅವರು ಸಕಾರಾತ್ಮಕವಾಗಿ ಇಲ್ಲ, ಕರೆಸಿ ಒಂದು ಶಾಂತಿಯುತವಾಗಿ ಸಮಸ್ಯೆನ ಬಗೆಹರಿಸೋಣ ಅಂತ ಹೇಳಿದ್ರು. ಆದ್ರೂ ಕೂಡ ಬಹುಶಃ ನಮಗನ್ಸ್ತದೆ ಎಲ್ಲೋ ಒಂದ್ ಕಡೆ ಪ್ರಬಲ್ಯ ಸಮುದಾಯಗಳು, ಆರ್ಥಿಕವಾಗಿ ಸಬಲೀಕರಣಗಳ ಒಂದಂತೂ ಸಮುದಾಯಗಳ ಪರವಾಗಿ ಸಚಿವರು ಇದ್ದಾರೇನೋ ಅಂತೇಳಿ ನಮ್ಗೆ ಕಳವಳ ಇದೆ ಸರ್. ಸರ್, ನನಗಿದು ಆತಂಕ ಅನ್ನಿಸ್ತಾ ಇದೆ. ನೋಡಿ, ವಿಕೃತಿಯನ್ನ ಮೆರೆಸುವುದು ಸಂಸ್ಕೃತಿ ಅಲ್ಲ, ಇದೊಂದು ವಿಕೃತಿ. ಇದು ಐತಿಹಾಸಿಕ ದೌರ್ಜನ್ಯಕ್ಕೊಳಗಾದಂತಹ ಒಂದು ಸಮುದಾಯ ಆಧುನಿಕ ಯುಗದಲ್ಲಿ ಸಿದ್ದರಾಮಯ್ಯರ ಆಡಳಿತದ ಮೂಗಿನ ನೇರಕ್ಕೆ ಶಹಾಪುರ ಎನ್ನುವಂತಹ ಗ್ರಾಮ, ವಿಭೂತಿ ಹಳ್ಳಿ ಎನ್ನುವಂತಹ ಕುಗ್ರಾಮ, ಆ ಕುಗ್ರಾಮದಲ್ಲಿ ದಲಿತರೇ ವಾಸ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಬ್ಬ ಎರಡು ಕಾಲಿರೋ ಮನುಷ್ಯ, ವಿಕೃತಿ ಮನುಷ್ಯ ಅಡ್ಗಾಲ ಹಾಕ್ತಾನೆ ಅನ್ನೋದಾದ್ರೆ ಅದನ್ನ ಸಹಿಸಿಕೊಂಡಿರುವ ಅಲ್ಲಿನ ಉಸ್ತುವಾರಿ ದರ್ಶನಾಪುರ್ ನಾಚಿಕೆ ಆಗಬೇಕು. ಈ ಪದಪ್ರಯೋಗದ ಮುಖೇನ ಎಷ್ಟು ದೊಡ್ಡ ಸವಾಲು ಬೇಕಾದ್ರೆ ಎದುರಿಸ್ತೀವಿ ನಾವು. ಖಂಡಿತವಾಗ್ಲೂ ಸರ್. ನಿಜಕ್ಕೂ ಕೂಡ ಇದು ಅಸಹ್ಯ ಅನ್ಸುತ್ತೆ ಸರ್. ಇದು ವಿಕೃತಿಯನ್ನ ಮೆರೆಸುವ ಸಂಸ್ಕೃತಿನ ಸಂಸ್ಕಾರ ಅಂತ ಹೇಳೋದಕ್ಕೆ ಸಾಧ್ಯವೇನು? ಸತ್ಯ ಮನುಷ್ಯರಲ್ವಾ ಸರ್? ನೀವು ತೆರಿಗೆ ಕಟ್ಟೋದಿಲ್ವೇನ್? ನೀವು ನಾವು ಮನುಷ್ಯಂತೆ ಬದುಕಲಿಕ್ಕೆ ಸ್ವತಂತ್ರ ಇದೆಯಲ್ಲ ಅನ್ನೋ ಪ್ರಶ್ನೆ ಗಂಭೀರತೆ ನಮ್ಮ ಹತ್ರ ಕಾಡ್ತಾ ಇದೆ ಸರ್. ಸರ್, ಸಂವಿಧಾನದ 21ನೇ ವಿಧಿ ಹೇಳುತ್ತೆ ಸರ್, ಮನುಷ್ಯನ ಬದುಕುವ ಹಕ್ಕಿನ ಬಗ್ಗೆ ವ್ಯಾಖ್ಯಾನ ಮಾಡುತ್ತೆ. ಸತ್ಯ ಸರ್. ಅದನ್ನ ನಾವು ಹೋಗ್ಲಿಕ್ಕೆ ರಸ್ತೆಗೆ ಮಾಡ್ಕೊಡ್ಲಿಕ್ಕೆ ಅವ್ರು ಅಡ್ಡಗಾಲ ಹಾಕಿ ಕಲ್ಲುಗಳು ತೂರಾಟ ಮಾಡ್ತಾರೆ, ಸೋಷಿಯಲ್ ಬೈಕಾಟ್ ಹಾಕ್ತಾರೆ, ಮಧ್ಯದಲ್ಲಿ ಒಂದು ಕಲ್ಲುಗಳನ್ನ ಓಡ್ತಾರೆ. ನೀವ್ ಹೆಂಗ್ ಓಡಾಡ್ತೀರಿ, ವಲಯ ಸಮುದಾಯದವ್ರು ನೋಡ್ತೀವಿ ಅಂತೇಳಿ. ಅಂದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕಪಾಠ ಕಲಿಸಬೇಕಾಗಿದೆ ಸರ್. ನೋಡಿ, ಕಂಪ್ಲೇಂಟ್ ಬಾಕ್ಸಿನ ಮೊರೆ ಹೋಗಿದ್ದೀರಿ ನೀವು. ಫ್ರೀಡಮ್ ಟಿವಿ ಇವತ್ತು ಸ್ಕ್ರೀನ್ ಮೇಲೆ ಅದನ್ನ ಪ್ರಸಾರ ಮಾಡ್ತಾ ಇದೆ. ನಿಜಕ್ಕೂ ಸಹಿಸಿಕೊಳ್ಳುವ ವಿಚಾರವೇ ಅಲ್ಲ ಇದು. ಸಹಿಸಿಕೊಳ್ಳುವ ವಿಚಾರವೇ ಅಲ್ಲ. ಸಂಬಂಧಪಟ್ಟವರ ಕಿವಿಗಳು ತಾತ್ಕಾಲಿಕ ಕಿವುಡುತನಕ್ಕೆ ಒಳಗಾಗಿದ್ರು ಕೂಡ ಆ ಕಿವಿಯ ಹೂವನ್ನು ಬಿಡಿಸುವ ಪ್ರಯತ್ನ ನಾವು ಮಾಡ್ತೀವಿ. ಇದು ಸಹಿಸಿಕೊಳ್ಳುವ ವಿಚಾರ ಅಲ್ಲ. ಶರಣು ಅವರೇ, ಇನ್ನು ನೀವು ಈ ಸಾಂವಿಧಾನಿಕವಾದಂತಹ ಹೋರಾಟ ಪ್ರತಿಭಟನೆ ಎಷ್ಟು ದಿನಗಳಿಂದ ನಡೀತಾ ಇದೆ ಅಲ್ಲಿ? ಸರ್, ಇದು ಕಳೆದ 5 ದಿನಗಳಿಂದ ಸ್ಥಳದಲ್ಲಿ 5 ದಿನಗಳ ಹಿಂದೆ ಪ್ರತಿಭಟನೆ ಆಯ್ತು. ಯಾವ್ದು ರಸ್ತೆ ಸ್ಥಳದಲ್ಲೇ. ಆ ನಂತರದಲ್ಲಿ ಸ್ಥಳಕ್ಕೆ ಸಿಪಿಐ ಅವರು ಮತ್ತೆ ತಹಸೀಲ್ದಾರರು, ಡಿವೈಎಸ್ಪಿ ಸಾಹೇಬ್ ಜಾವೇದ್ ಇನಾಮ್ದಾರ್ ಅವರು ಆಗಮಿಸಿ, ಇಲ್ಲ ನಿಮಗೆ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಮಾಡ್ತೇವೆ, ರಸ್ತೆ ಮಾಡ್ಕೊಡ್ತೇವೆ, ಯಾವುದೇ ರೀತಿಯ ತೊಂದರೆ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸಂಧಾನ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ಹಿಂಪಡೆದ್ರು. ತದನಂತರ 3 ದಿನಗಳ ಕಾಲಾವಕಾಶವನ್ನ ತಾಲೂಕಾ ದಂಡಾಧಿಕಾರಿಗಳು ತೆಗೆದುಕೊಂಡಿದ್ರು ಸರ್. ತೆಗೆದುಕೊಂಡ್ರು ಕೂಡ ಇಲ್ಲಿ ಬಸವರಾಜ್ ಶರಬಯ್ಯ ಅಂತೇಳಿ ತಾಲೂಕಾ ಪಂಚಾಯತ್ ನ ಇಒ ಇದ್ದಾರೆ. ಸೊ ಅವರ ನಿರ್ಲಕ್ಷ್ಯತನ, ಅವರ ಬೇಜವಾಬ್ದಾರಿತನದಿಂದ ಬಹುಶಃ ನಿನ್ನೆ ಮೀಟಿಂಗ್ ಫೇಲ್ ಆಯ್ತು ಬೆಳಗ್ಗೆಯಲ್ಲಿ. ಇಲ್ಲ, ರಸ್ತೆ ಮಾಡುವ ಖಾಸಗಿ ವ್ಯಕ್ತಿಗಳು ಹೆಂಗ್ ರಸ್ತೆ ಮಾಡ್ಕೊಳ್ತೀರಿ, ಒಂದು ಸಂಸ್ಥೆಗಾಗಿದೆ, ಹಣ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಬೇಜವಾಬ್ದಾರಿತನದ ಮಾತನಾಡಿದ್ರು. ಆ ಒಂದು ಬೇಜವಾಬ್ದಾರಿತನಕ್ಕೆ ಇಡೀ ದಲಿತ ಸಮುದಾಯದ ನಮ್ಮೆಲ್ಲ ಹಿರಿಯ ಸಂಘಟಕರು ಮತ್ತೆ ಯುವಕರು ಎಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆಯನ್ನ ತಾಲೂಕಾ ಪಂಚಾಯತ್ ಮುಂದೆನೆ ಮಾಡಿದ್ವಿ. ಮಾಡಿದಾಗ ಕೊನೆಗೆ ಬೆಳಿಗ್ಗೆ 11 ಗಂಟೆಯಿಂದ ಪ್ರಾರಂಭವಾದಂತ ಪ್ರತಿಭಟನೆ ರಾತ್ರಿ 7-7:30ವರೆಗೂ ಹೋಯ್ತು. ಕೊನೆಗೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ನಮ್ಮ SM ಪಾಟೀಲ್ ಸರ್ ಮತ್ತು ಅನೇಕ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಬಂದ್ರು ಸರ್. ನಿನ್ನೆ ರಾತ್ರಿ ಬಂದು, ಇಲ್ಲ ಪ್ರತಿಭಟನೆಯನ್ನ ಕೈಬಿಡಿ, ಖಂಡಿತವಾಗ್ಲೂ ನಿಮಗೆ 30ನೇ ತಾರೀಕು ಅಂತ್ಯದೊಳಗಾಗಿ ಸಿಸಿ ರಸ್ತೆಯನ್ನ ಮಾಡಿಕೊಡ್ತೇವೆ. ಅದು ಯಾರದೇ ವಿರೋಧ ವ್ಯಕ್ತಿ, ಯಾವುದೇ ಬಲಾಢ್ಯ ಸಮುದಾಯಗಳ ವಿರೋಧ ಬಂದ್ರು ಕಾನೂನು ಮುಖಾಂತರ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ಬೆಂಡ್ ಮಾಡಿ ನಿಮ್ಗೆ ರಸ್ತೆಯನ್ನ ಮಾಡ್ಕೊಡ್ತೇವೆ ಅಂತಕ್ಕಂತ ಭರವಸೆಯನ್ನು ಕೊಟ್ಟು ನಿನ್ನೆ ಪ್ರತಿಭಟನೆಯನ್ನ ಹಿಂಪಡೆದಿದ್ದೇವೆ ಸರ್. ಸರ್, ಇಲ್ಲಿ ಈ ಗ್ರಾಮಕ್ಕೆ ಅನುದಾನ ಮಂಜೂರು ಆಗಿರಬಹುದು ಅನ್ನೋ ಮಾಹಿತಿ ಏನಾದ್ರೂ ಇದೆಯಾ ತಮಗೆ? ಹೌದು ಸರ್, SCP-TSP ಇಂದ KKRDB ವತಿಯಿಂದ 25 ಲಕ್ಷ ರೂಪಾಯಿ ಮಂಜೂರಾಗಿತ್ತು ಕಾಮಗಾರಿಗೆ. ಸೊ ಅದು ಎಬಿಟೇಟ್ ಸಂಸ್ಥೆಗೆ ಆ ಕಾಮಗಾರಿ ಅಂತ ಏನು ವರ್ಗಾವಣೆ ಆಗಿತ್ತು. ಸೊ ಆ ಕಾಮಗಾರಿ ಈಗಾಗಲೇ ಅರ್ಧ ಪೂರ್ಣಗೊಂಡಿತ್ತು ಸರ್. ಅರ್ಧ ಪೂರ್ಣಗೊಂಡ ನಂತರದಲ್ಲಿ ಬಹುಶಃ ಹೂವಪ್ಪಗಳು ಏನ್ ಹೇಳ್ತೇವೆ, ಮನೆ ಸಚಿವರಿಗೆ ಈ ಬಲಾಢ್ಯ ಸಮುದಾಯಗಳು, ಪ್ರಬಲ ಸಮುದಾಯಗಳು ಭೇಟಿಯಾಗಿ ಇಲ್ಲ ರಸ್ತೆ ಮಾಡ್ತೀವಿ. ಶರಣು, ಹಾಗೆ ಇರಿ. PDO ಫೋನ್ ಸಂಪರ್ಕದಲ್ಲಿದ್ದಾರೆ. ನರಸಪ್ಪನವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ವಿಭೂತಿ ಹಳ್ಳಿ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಗ್ರಾಮವಾ? ಹೌದು ಸರ್, ನಮಸ್ತೆ ಸರ್. ಪಾಪ ಒಂದು ಸ್ವಾಭಿಮಾನದ ಸಮುದಾಯ ಅಲ್ಲಿ ಬದುಕ್ತಾ ಇದೆ ಸರ್.
ಆ ಸಮುದಾಯ ಕೇಳ್ತಾ ಇರೋದು ನಮ್ಮ ಗ್ರಾಮಕ್ಕೊಂದು ಪಂಚತಾರ ಹೋಟ್ಲು ಬೇಕು ಅಂತಲ್ಲ, ಮೂಲಭೂತ ಸೌಕರ್ಯ. ಎಲ್ಲ ಸರ್ವ ಧರ್ಮ ಸರ್ವ ಜಾತಿಯವರು ಓಡಾಡೋದಕ್ಕೊಂದು ಮೂಲಭೂತ ಸೌಕರ್ಯ, ರಸ್ತೆ ಕಾಮಗಾರಿ, ಅದನ್ನು ಕೂಡ ನಡೆಸೋದಕ್ಕೆ ಅಲ್ಲಿ ಯಾರೋ ದೊಣ್ಣೆ ನಾಯಕನ ಅಪ್ನೆ ಬೇಕಂತೆ ಸರ್. ಸರ್ ಇಲ್ಲ ಸರ್, ಅದೇನಾಗಿದೆ ಅಂದ್ರೆ ಕೋರ್ಟ್ ಇಂದ ಡೈರೆಕ್ಷನ್ ಬಂತು ಸರ್. ನಾನು ಬಂದು 6 ಮಂತ್ಸ್ ಆಯ್ತು. ನಾವು ಬಂದ ತಕ್ಷಣ ಕೋರ್ಟ್ ಅಲ್ಲಿ ಅದು ಸ್ಟೇ ಇತ್ತು. ನಾವು ಲಾಯರ್ನ ನೇಮಕ ಮಾಡ್ಕೊಂಡು ಆ ಸ್ಟೇನ ವೆಕಟ್ ಮಾಡಿಸಿದ್ವಿ. ಅಂದ್ರೆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ತಡೆಯಾಜ್ಞೆ ಇತ್ತಲ್ಲ, ಮಾನ್ಯ ಘನ ನ್ಯಾಯಾಲಯ ಹೈಕೋರ್ಟ್ ಕಲಬುರಗಿಯಲ್ಲಿ ಕಲಬುರಗಿ ಪೀಠದಲ್ಲಿ, ಅವಾಗ ವೆಕಟ್ ಮಾಡಿಸ್ಕೊಂಡು ಅವರು ಘನ ನ್ಯಾಯಾಲಯ ಏನ್ ಕೊಡ್ತಂದ್ರೆ ರೆಸ್ಪಾಂಡೆಂಟ್ ನಂಬರ್ 3 ಅಂದ್ರೆ ಗ್ರಾಮ ಪಂಚಾಯತಿ ಅವರು ಈ ಕುರಿತು ಸೂಕ್ತ ನಿರ್ಣಯ ಕೈಗೊಳ್ಬೇಕು ಅಂತ. ಅವಾಗ ನಾವು ಸ್ವಲ್ಪ ಎಲ್ಲ ಅವ್ರ ಕಡೆಯಿಂದ ಏನ್ ತಗೋಬೇಕು, ಏನ್ ಸಮಸ್ಯೆ ಅದ ಅಂತ ಕೇಳಿ ಒಂದು ರೆಸ್ಪಾನ್ಸ್ ತಗೊಂಡು ನಂತರ ರಸ್ತೆ ನಿರ್ಮಾಣ ಮಾಡಬಹುದು ಅಂತ ನಾವು ನಡವಳಿ ಮಾಡಿ ಕೊಟ್ಟಿದೀವಿ ಸರ್. ಆದ ನಂತರನು ಕೂಡ ಅವ್ರ ಏಜೆನ್ಸಿ ಅವರು ಕ್ಲಿಯರ್ ಮಾಡಲಿಲ್ಲ. ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಹೆಬಿಟೇಟ್ ಸೆಂಟರ್ ಅಂತ ಏಜೆನ್ಸಿ ಇದೆ. ಆ ಏಜೆನ್ಸಿಗೆ ಸದರಿ ವರ್ಕ್ ಕಾಮಗಾರಿನ ಅನುಷ್ಠಾನ ಏಜೆನ್ಸಿಯಾಗಿ ನೇಮಕ ಮಾಡಿದ್ರು. ಇದ್ರದ್ದು ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಅದು ಮಾಡಬಹುದಂತ ಆದೇಶ ಅವ್ರಿಗೆ ಹಾಕಿದ್ವಿ. ಆಗ ಸ್ವಲ್ಪ ದಿನ ಅವ್ರು ಸ್ಪೆಂಡ್ ಮಾಡಿದ್ರು, ತಗೊಳ್ಳಿಲ್ಲ. ನಂತರ ದಿನಗಳಲ್ಲಿ ಅವ್ರು ಮತ್ತೆ ಇದು ಮಾಡಿದಾಗ ಸಮಸ್ಯೆ ಆಯ್ತು. ಈಗ ನಿನ್ನೆ ಮತ್ತು 2-3 ದಿನಗಳಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು, ಮಾನ್ಯ ಇಒ ಸಾಹೇಬ್ರು, ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವರು ಕೂಡ 3 ದಿನಗಳ ಸತತ ಸಭೆಗಳನ್ನು ಮಾಡಿ, ಶಾಂತಿ ಸಭೆ ಮಾಡಿ ನಿನ್ನೆ ಹೇಳಿದ್ದಾರೆ. ಅವೇನು ಏಜೆನ್ಸಿ ಇತ್ತಲ್ಲ ಸರ್, ಆ ಏಜೆನ್ಸಿ AW ಸರ್ ಮತ್ತೆ ಜೆ ಅವರಿಗೆ ಕರೆದು ಅದು ಇಮಿಡಿಯೇಟ್ ಅಂದ್ರೆ 2 ದಿನದಿಂದ ನಿನ್ನೆ ಮುಗಿಸಿದಾರ, ಇವತ್ತಿಂದಾನೇ ಕಂಪ್ಲೀಟ್ ಮಾಡ್ಬೇಕು ಕೆಲಸ ಅಂತ ನಿರ್ದೇಶನ ಕೊಟ್ಟು ಆ ಪ್ರತಿಭಟನಾಕಾರರು ಕೂಡ ಮನವಿ ಮಾಡಿಕೊಂಡು ಪ್ರತಿಭಟನೆಯನ್ನು ನಾವು ಯಶಸ್ವಿಯಾಗಿ ಅಲ್ಲಿಂದ ಮುಕ್ತಾಯಗೊಳಿಸಿದ್ವಿ ಸರ್. ಸರ್ ಈಗ ಎಕ್ಸಲೆಂಟ್, ವೆರಿ ಇಂಟ್ರೆಸ್ಟಿಂಗು. ಈಗ ಈ ರಸ್ತೆ ತಡೆಗಿದ್ದಂತಹ ತಡೆಯಾಜ್ಞೆ ತೆರವಾಗಿದೆ, ಕಾನೂನಾತ್ಮಕ ಅಡಚಣೆ ಏನೂ ಇಲ್ಲ. ಎಸ್ ಸರ್. ಈಗ ಇರ್ತಕ್ಕಂತಹದ್ದು ಒಂದಷ್ಟು ಪ್ರಾಸೆಸ್ಗಳು ಮಾತ್ರ ತಾನೆ? ಹೌದು ಸರ್. ಈಗ ಪ್ರಾಸೆಸ್ ಎಷ್ಟು ದಿವಸಗಳ ಒಳಗಾಗಿ ಮುಕ್ತಾಯ ಆಗ್ಬೋದು ಸರ್? ಸರ್ ಪ್ರಾಸೆಸ್ ಏನು ಇಲ್ಲ. ಈಗ ನಿನ್ನೆನೆ ತಹಸೀಲ್ದಾರ್ ಸಾಹೇಬ್ರು ಅವರಿಗೆ ಆದೇಶ ನೀಡಿದ್ದಾರೆ. 1 ದಿನ 2 ದಿನದಲ್ಲಿ ಅದು ಕೆಲಸ ಇರೋದು 2 ದಿನದಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಮಾಡಿ ನಮ್ಗೆ ವರದಿ ಕೊಡಿ ಅಂತ ಅವ್ರು AW ಅವರು ಕರೆಸಿದ್ರು. ನಿನ್ನೆ ಮತ್ತೆ ಸಾಯಂಕಾಲ 7ವರೆಗೂ ನಾವೆಲ್ಲ ಅಲ್ಲೇ ಇದ್ವಿ ಬೆಳಿಗ್ಗೆಯಿಂದ. ಒಟ್ಟು ಅದನ್ನ ಮುಗಿಸ್ಬೇಕು ಸಮಸ್ಯೆನಂತ ನಿನ್ನೆ ಯಶಸ್ವಿಯಾಗಿ ಮುಗಿಸಿದಾರೆ ಸಾಹೇಬ್ರು. ಇನ್ನು 2 ದಿನದಲ್ಲಿ ಅದು ರೋಡ್ ಕ್ಲಿಯರ್ ಆಗುತ್ತೆ ಸರ್. ಎಲ್ಲ 2 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಅವರು ಒಪ್ಕೊಂಡಿದ್ದಾರೆ. ಊರವ್ರು ಮೊನ್ನೆ ಶಾಂತಿ ಸಭೆ ಮಾಡುವಾಗ ಮಾಡಬಹುದು ಅಂತ ಇದು ಮಾಡಿದಾರೆ, ಕನ್ವಿನ್ಸ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದಾರೆ. ಎಸ್. ಇನ್ನು ಆ ವ್ಯಕ್ತಿ ಇದಕ್ಕೆ ಏನು ಮಧ್ಯಪ್ರವೇಶ ಮಾಡ್ತಾ ಇದ್ನೋ, ಆ ವ್ಯಕ್ತಿ ಯಾವ ಕಾರಣವನ್ನು ಇಟ್ಕೊಂಡು ಮಧ್ಯಪ್ರವೇಶ ಮಾಡ್ತಾ ಇದ್ದ, ಇದ್ರ ಬಗ್ಗೆ ಯಾವುದೇ ನಿರ್ದಿಷ್ಟ ವ್ಯಕ್ತಿ ನಮಗಂತೂ ಇಲ್ಲಿವರೆಗೂ ಮಧ್ಯಪ್ರವೇಶ ಮಾಡಿ ಇದು ಮಾಡಿಲ್ಲ ಸರ್. ಅಲ್ಲೇನು ಜನ ಇದಾರಲ್ಲ, ಅವ್ರು ಸಾಮೂಹಿಕವಾಗಿ ಸಮಸ್ಯೆ ಆಗಿದ್ದಷ್ಟೇ ಇದೆ. ಇದು ನಿರ್ದಿಷ್ಟವಾಗಿ ಯಾವುದೇ ವ್ಯಕ್ತಿ ಆಗ್ಲಿ ಮಾಡಂತ ಬೇಡ ಅಂತ ಇದು ಮಾಡಿರ್ಲಿಲ್ಲ. ಅಲ್ಲೇನು ಪಿಟಿಷನರ್ ಇದ್ರಲ್ಲ, ಹೈಕೋರ್ಟ್ ಪಿಟಿಷನರ್ಸ್ 23 ಜನ, ಅವ್ರಷ್ಟೇನೆ ನಮ್ಗೆ ನೇರವಾಗಿ ಲೆಟರ್ ಕೊಟ್ಟಿದ್ದು. ಅದು ಬಿಟ್ರೆ ಯಾವುದೇ ವ್ಯಕ್ತಿ ಅಥವಾ ಯಾರು ಪ್ರಭಾವ ನಮಗಂತೂ ಬೀರಿಲ್ಲ ಸರ್. ಹಂಗೆ ಒಂದ್ ವೇಳೆ ಬೀರಿದ್ರೆ, ಆ ತರ ಏನಾದ್ರು ಪ್ರಭಾವ ಬೀರಿದ್ರೆ ನಮ್ ಪಂಚಾಯತಿಯಿಂದ ಯಾವುದೇ ರೀತಿ ಸಮಂಜಸವಾದಂತ ನಡವಳಿಕೆ ಪಾಸ್ ಮಾಡಿ ಆದೇಶ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸರ್. ಎಸ್ ನರಸಪ್ಪ ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್, ಎಕ್ಸಲೆಂಟ್ ಸರ್. ನಾನು ನಿಜಕ್ಕೂ ಕೂಡ ಗಾಡ್ ಬ್ಲೆಸ್ ಯು ಸರ್, ದೇವ್ರು ಒಳ್ಳೇದು ಮಾಡ್ಲಿ. ಕಾರಣ ಒಂದು ಐತಿಹಾಸಿಕ ದೌರ್ಜನ್ಯಕ್ಕೊಳಗಾದಂಥ ಫ್ರೀಡಮ್ ಟಿವಿಗೆ ಇದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನೊಂದು ಬೇಡ ರೀ. ನಮಗೆ ಯಾರೋ ಒಬ್ರು ಕಾಸ್ಟ್ಲಿ ಹಾರ ತಗೊಬಂದು ನಮ್ಮ ಕುತ್ತಿಗೆಗೆ ಹಾಕೋ ಅಗತ್ಯನೇ ಇಲ್ಲ. ಇದು ನಮ್ಮ ವಿಜಯ. ಅಲ್ಲಿನ PDO ಸಾಹೇಬ್ರು, ನಾ ಹಿಂಗೆ ಹೇಳ್ತೀನಿ, ಅಲ್ಲಿನ PDO ನಮ್ಮ ಜೊತೆ ಮಾತನಾಡ್ತಾರೆ. ವಿಭೂತಿ ಹಳ್ಳಿಯ ದಲಿತರ ಹಸಿ ಚರ್ಮದ ಪಾದಗಳಿದಾವಲ್ಲ, ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಚೂಪಾದ ಜಲ್ಲಿ ಕಲ್ಲುಗಳು ಆ ಕಾಲ್ ಪಾದಗಳಿಗೆ ತಾಕ್ತಾ ಇತ್ತು. ರಸ್ತೆ ಇಲ್ಲ, ನಮ್ಮ ಗ್ರಾಮಕ್ಕೊಂದು ರಸ್ತೆ ಇಲ್ಲ. ಇಲ್ಲೊಬ್ಬ ವ್ಯಕ್ತಿ ಮಧ್ಯಪ್ರವೇಶ ಮಾಡಿ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ವಿಭೂತಿಹಳ್ಳಿಯಲ್ಲಿ ದಲಿತರಿಗೆ ರಸ್ತೆ ಬಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಫ್ರೀಡಮ್ ಟಿವಿಗೆ PDO ನರಸಪ್ಪಗೌಡ ರಿಯಾಕ್ಟ್ ಮಾಡಿದ್ರು. ಕೋರ್ಟ್ನಲ್ಲಿ ವಿವಾದ ಇತ್ತು, ಈ ಬಗ್ಗೆ ಗಮನ ಹರಿಸ್ತೀವಿ, ಕೂಡಲೇ ಸ್ಥಳಕ್ಕೆ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದೇನೆ, ಅಧಿಕಾರಿಗಳು ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತಾರೆ, ಈ ಕ್ಷಣದಿಂದಲೇ ಕಾಮಗಾರಿ ನಡೆಸೋದಕ್ಕೆ ಸೂಚನೆ. ಇದಕ್ಕಿಂತ ದೊಡ್ಡ ವಿಜಯ ಮತ್ತೊಂದಿಲ್ಲ. ಫ್ರೀಡಮ್ ಟಿವಿಗೆ PDO ನರಸಪ್ಪಗೌಡ ರಿಯಾಕ್ಟ್. ಇದೊಂದು ವಿಕ್ಟ್ರಿ.
ಇದೊಂದು ವಿಕ್ಟರಿ. ಇದು ಯಾದಗಿರಿ ಜಿಲ್ಲೆಯ ಇತಿಹಾಸದಲ್ಲಿ ಈ ಹಿಂದೆ ಎಂದು ಕಂಡು ಕೇಳರಿಯದ ಒಂದು ಘಟನೆ. ಅಸಹ್ಯ ಅನಿಸ್ತಿತ್ತು. ಶರಣು ಅಲ್ಲೇ ಮತ್ ಸಂಪರ್ಕದಲ್ಲಿದ್ದಾರೆ ಅನ್ಸುತ್ತೆ. ಶರಣು, ಸರ್ ಹೇಳಿ ಸರ್, ಹೇಳಿ. ವಿಡಿಯೋ ನಮ್ ಜೊತೆ ಮಾತನಾಡ್ತಾ ಇದ್ದಿದ್ದನ್ನ ನೀವು ಗಮನಿಸ್ತಾ ಇದ್ರಿ ಅನ್ಸುತ್ತೆ. ಕೇಳಿಸ್ಕೊಂಡು ಸರ್, ಏನ್ ಅನ್ನಿಸ್ತು ಸರ್ ತಮಗೆ? ಇಲ್ಲ, ಬಹುಶಃ ನಮಗನ್ಸ್ತದೆ ನಿಮ್ಮ ಫ್ರೀಡಮ್ ಟಿವಿ ವರದಿಯ ಎಫೆಕ್ಟ್ ಮತ್ತೆ ನಿನ್ನೆ ಮಾಡಿದಂತ ಪ್ರತಿಭಟನೆ ಪೆಟ್ಟಿಗೆ ಅಧಿಕಾರಿಗಳು ತಲೆಬಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ನನಗನ್ಸ್ತದೆ ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಪ್ರತಿಭಟನೆಯಿಂದ ಕೂಡ ಮಾತ್ರ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಶರಣ್ ಅವರೇ, ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದು ಮಾತು ಹೇಳ್ತೀನಿ ನಾನು. ಭಾರತ್ ಕಿ ಕಾನೂನ್ ಕಿ ಹಾತ್ ಲಂಬಾ ಹೈ ಅಂದ್ರೆ ಭಾರತದ ಕಾನೂನಿನ ಹಸ್ತ ಇದೆಯಲ್ಲ, ಅತಿ ಉದ್ದ ಇದೆಯರಿ. ಈ ಕಾನೂನಿನ ದೃಷ್ಟಿಯಲ್ಲಿ ದೊಣ್ಣೆ ನಾಯಕ, ಪಾಪದವನು, ಬಡವ, ಶ್ರೀಮಂತ, ಬಿಳಿಯ, ಕರೆ ಇವ್ಯಾವ ವ್ಯತ್ಯಾಸವೂ ಇರೋದಿಲ್ಲ. ಭಾರತದ ಅತ್ಯಂತ ಪ್ರಬಲವಾದಂತಹ ಕಾನೂನು ಮತ್ತು ಸಂವಿಧಾನ. ದೊಣ್ಣೆ ನಾಯಕರ ಆವೇಶಗಳು ತಾತ್ಕಾಲಿಕ ಅಷ್ಟೇ, ಕ್ಷೀಣಿಸಿ ಹೋಗುತ್ತೆ ಅವೆಲ್ಲ. ಸೊ ಕೊನೆಯದಾಗಿ ಶರಣು ಏನ್ ಹೇಳ್ತೀರಿ? ಇಲ್ಲ ಸರ್, ಥ್ಯಾಂಕ್ ಯು. ಫ್ರೀಡಮ್ ಟಿವಿಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಒಂದು ಸಮುದಾಯ, ವಿಶೇಷವಾಗಿ ನಮ್ಮ ಬಲಗೈ ಸಮಾಜ ಒಂದು ಬಹಳ ಮನರಾಜ್ಯದಿಂದ ಸಂತೋಷದಿಂದ ರಸ್ತೆ ಓಡಾಡ್ಲಿಕ್ಕೆ ಖುಷಿ ಆಗಿದೆ. ಅಂದ್ರೆ ಅದಕ್ಕೆ ಪ್ರತಿಭಟನೆಕಾರರ ಎಫೆಕ್ಟ್ ಎಷ್ಟಿದೆ, ಅದ್ರ ಮಧ್ಯೆ ಫ್ರೀಡಮ್ ಟಿವಿ ವರದಿ ಮತ್ತು ಬೇರೆ ಬೇರೆ ಎಲ್ಲ ದಿನಪತ್ರಿಕೆಗಳ ವರದಿ ಕೂಡ ಬಹಳ ಪ್ರಮುಖವಾಗಿ ಎಫೆಕ್ಟ್ ಆಗಿದೆ. ಹಾಗಾಗಿ ಎಲ್ಲ ಸಂಪಾದಕರಿಗೆ, ವರದಿಗಾರರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಶರಣು. ಇನ್ನು ಆ ಎಮ್ಮೆ ಚರ್ಮದ ವ್ಯಕ್ತಿಗಳೇನಾದ್ರೂ ಮಧ್ಯಪ್ರವೇಶ ಮಾಡಿದ್ರೆ ಮತ್ತೆ ನೀವು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಮೊರೆ ಹೋಗಬಹುದು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದಕ್ಕಿಂತ ವಿಜಯ, ಇದಕ್ಕಿಂತ ಆತ್ಮತೃಪ್ತಿ, ಇದಕ್ಕಿಂತ ಹೃದಯದ ಏನ್ ಹೇಳ್ತಾರೆ ಆ ಒಂದು ಸಮಾಧಾನದ ಒಂದು ಸಂದರ್ಭ ಇನ್ಯಾವುದು? ಒಂದು ಮಾಧ್ಯಮಕ್ಕೆ, ಒಂದು ಜವಾಬ್ದಾರಿಯುತವಾದಂತಹ ಮಾಧ್ಯಮಕ್ಕೆ ನಾವು ಪ್ರತಿ ಬಾರಿಯೂ ಹೇಳ್ತೀವಿ, ನಾವು ಕಾಮನ್ ಮ್ಯಾನ್ನ ಧ್ವನಿ, ಜನಸಾಮಾನ್ಯರ ಚಾನೆಲ್ ಇದು ಫ್ರೀಡಮ್ ಟಿವಿ. ಜನ ಕಷ್ಟ ಎಂದು ಅಯ್ಯ ಅನ್ನುವಾಗ ಓಡಿ ಬರುವಂತಹ ಫ್ರೀಡಮ್ ಟಿವಿ. ಇವತ್ತು ಶಹಾಪುರದ ವಿಭೂತಿ ಹಳ್ಳಿಯಲ್ಲಿ ಒಂದು ಸಮುದಾಯ, ನಾವು ಅವರ ಮುಂದೆ ನಾವು ಲೋಗೋ ಇಟ್ವಿ. ಕೇವಲ ನಾವು ಒಂದು ತರಹದ ಔಪಚಾರಿಕ ಲೋಗೋ ಇಡುವ ಪ್ರಕ್ರಿಯೆ ಅಲ್ಲ ಅದು. ಅವರ ಮುಂದೆ ನಾವು ಮಾಡಿದ ಪ್ರಮಾಣ ಅದು. ನಮ್ಮ ಲೋಗೋ ಇದೆಯಲ್ಲ, ನಾವು ಮಾಡಿದ ಪ್ರಾಮಿಸ್ ಅದು. ನಿಮಗೆ ನ್ಯಾಯ ಕೊಡಿಸ್ತೀವಿ. ನಿಮ್ಮ ಮನೋಗರ್ಭದಲ್ಲಿ ಅಡಗಿರುವ ಆ ನಿಶಬ್ದವಾದಂತಹ ವೇದನೆಗೆ ಮುಲಾಮು ಹಚ್ಚುತ್ತೀವಿ. ನಾವೊಂದು ನಿಶಬ್ದವಾಗಿ ಪ್ರಮಾಣ ಮಾಡ್ಕೊಂಡು ಬಂದಿದ್ವಿ. ಸೊ ಇವತ್ತು ಅದು ನೆರವೇರಿದೆ. PDO ಅವರು ಮಾತನಾಡ್ತಾ ಇದ್ರು, ಎಲ್ಲ ಪ್ರಾಸೆಸ್ಗಳು ಮುಗ್ದಿದೆ, ಇನ್ನೇನು 2 ದಿನದಲ್ಲಿ ಇಡೀ ಕಾಮಗಾರಿ ಮುಕ್ತಾಯಗೊಳ್ಳುತ್ತೆ. ನಾನು ನೆನಪು ಮಾಡ್ಕೋತಾ ಇದ್ದೆ, ಅಲ್ಲಿ ಆ ಗ್ರಾಮಸ್ಥರು ಮಾತನಾಡಬೇಕಾದ್ರೆ ಅರ್ಧ ಕಾಮಗಾರಿ ಆಗಿದೆ, ಇನ್ನು ಅರ್ಧ ಆಗೋಷ್ಟರಲ್ಲಿ ಎಡವಟ್ಟಾಯಿತು ಅಂತ ಹೇಳಿ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಿದ್ದೆ ನಾನು. ಕಾರಣ ಯಾಕೆ ಮೊಡಕಾಯಿತು? ಅದಾದ್ಮೇಲೆ ಗೊತ್ತಾಯಿತು ಅದು ಕೋರ್ಟ್ನ ಅಂಗಳದಲ್ಲಿತ್ತು, ತಡೆಯಾಜ್ಞೆ. ಅದಾದ್ಮೇಲೆ ಈಗ ತಡೆಯಾಜ್ಞೆಯೂ ಕೂಡ ತೆರವಾಗಿದೆ. ಕಾನೂನಾತ್ಮಕ ಯಾವುದೇ ತೊಂದರೆಗಳು ಈಗಿಲ್ಲ. ಒಂದು ಸಂಧಾನ ಸಭೆ, ಒಂದಷ್ಟು ರೀತಿ ರಿವಾಜಿನ ಸಭೆಗಳಾಗಬೇಕು. ಆ ಸಭೆಗಳು ಮುಕ್ತಾಯ ಆಗ್ತಾ ಇದ್ದ ಹಾಗೆ ಶಹಾಪುರದ ವಿಭೂತಿ ಹಳ್ಳಿಯಲ್ಲಿ ರಸ್ತೆ ಆಗುತ್ತೆ. ಈ ಹಿಂದೆ ಹೆಂಗೆ ಮಾಡಬೇಕು ರಸ್ತೆಯನ್ನ ಅಂತ ಅನ್ಕೊಂಡಿದ್ರು, ಅದಕ್ಕಿಂತಲೂ ವಿಜೃಂಭಣೆಯ ರಸ್ತೆ ಅಲ್ಲಾಗುತ್ತೆ. ನೋಡ್ತಾ ಇರಿ. ಆ ರಸ್ತೆ ಆದಾಗಲೂ ಕೂಡ ನಾವು ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಆ ರಸ್ತೆ ಆದಾಗಲೂ ಕೂಡ ಆ ರಸ್ತೆಯ ಸೌಂದರ್ಯವನ್ನು ಇದೇ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನಾವು ತೋರಿಸ್ತೀವಿ. ವಿಭೂತಿ ಹಳ್ಳಿ ನೋಡ್ರಿ, ಈ ಕಾರಣದ ಆಧಾರದಲ್ಲಿ ಒಂದು ಗ್ರಾಮ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಬಾರದು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಆಡಿಯನ್ಸ್ ನಮ್ಮ ಈ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ರೆ ಹೇಳೋದು, ನಿಮ್ಮ ಗ್ರಾಮದಲ್ಲೂ ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಮೂಲಭೂತ ಸೌಕರ್ಯಗಳು ವಂಚಿತಗೊಳ್ತಾ ಇದ್ರೆ ನಮ್ಮ ಗಮನಕ್ಕೆ ತನ್ನಿ, ಕಂಪ್ಲೇಂಟ್ ಬಾಕ್ಸ್ನ ಗಮನಕ್ಕೆ ತನ್ನಿ. ಈ ತರಹದ ಶೋಷಣೆಗಳನ್ನು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಸಂವಿಧಾನ ಬರೆದಿರೋದು ಸತ್ತವರ ಮೇಲಿನ ಶಾಸನ ಅಲ್ಲ. ಇಲ್ಲಿ ಬದುಕುವ ಪ್ರತಿಯೊಬ್ಬ ಮನುಷ್ಯನ ಬದುಕುವ ದಾರಿಯನ್ನು ಬರೆದಿರುವಂತಹ ಶಾಸನ ಅದು. ನಿಜಕ್ಕೂ ದುರಂತ ಅಲ್ವಾ ಇದು? ವಿಪರ್ಯಾಸ ಇದು. ನನಗೆ ಆ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡಿದ್ರೆ ಅಸಹ್ಯ ಅನಿಸುತ್ತೆ. ಶರಬಣ್ಣಗೌಡನಂತೆ, ಶರಬಣ್ಣಗೌಡ ರಸ್ತೆ ಕಾಮಗಾರಿ ಮಾಡೋದಕ್ಕೂ ಮುಂದಾದರೆ ಅದಕ್ಕೆ ತಡೆಯಾಜ್ಞೆ ಕೊಡೋದು ಅಂದರೆ ನೋಡಿ, ಇಲ್ಲಿ ಕೋರ್ಟ್ನ ಆದೇಶ ಪ್ರತಿಯೊಬ್ಬ ನಾಗರಿಕನು ಕೂಡ ಗೌರವಿಸಬೇಕು. ಆದರೆ ಈ ಮನುಷ್ಯ ಆ ದಲಿತ ಸಮುದಾಯಕ್ಕೆ ಸವಾಲು ಹಾಕ್ತಿದ್ನಂತೆ. ಹೆಂಗೆ ಮಾಡ್ತೀರೋ ನೋಡೋಣ, ಅಧಿಕಾರ ಯಾರು ಕೊಟ್ಟವರು? ಆ ತರಹದ್ದೊಂದು ವಾಕ್ಯ ಪ್ರಯೋಗ ಮಾಡೋದಕ್ಕೆ ನಿಮ್ಮ ನಾಲಿಗೆಗೆ ತ್ರಾಣ ಯಾರು ಕೊಟ್ಟವರು?
ನಿಜಕ್ಕೂ ಇದು ಅತ್ಯಂತ ದುರಂತ ಆಯಿತು, ನಿಜಕ್ಕೂ ಅತ್ಯಂತ ದುರಂತ. ವಿಭೂತಿಹಳ್ಳಿಯಲ್ಲಿ ಇನ್ನು ಮುಂದೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಹೇಳ್ತಾರಲ್ಲ, ಹಂಗೆ ಹೇಳಬೇಕಾಗಿ ಬರುತ್ತೆ. ಈಗ ಈವರೆಗೂ ರಸ್ತೆ ಇಲ್ಲದೆ ಒಂದು ತರಹದ ವಿರಹ, ಒಂದು 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 ಅಸಹ್ಯಕರವಾದ ನೋವಲ್ಲಿದ್ದಂತಹ ಸಮುದಾಯಕ್ಕೆ ಇವತ್ತು ರಸ್ತೆ ಸಿಕ್ಕಿದೆ. ಇದು ಫ್ರೀಡಮ್ ಟಿವಿಯ ಅತಿ ದೊಡ್ಡ ವಿಕ್ಟ್ರಿ ಇದು. ಸೊ ನಿಮ್ಮ ಅಕ್ಕಪಕ್ಕದಲ್ಲೂ ಇದೇ ತರಹದ ಶೋಷಣೆ, ಇದೇ ತರಹದ ದೌರ್ಜನ್ಯ, ಇದೇ ತರಹದ ಅಕ್ರಮ, ಇದೇ ತರಹದ ಭ್ರಷ್ಟಾಚಾರ ಏನಾದರೂ ನಡೀತಾ ಇದ್ದರೆ ಅದು ನಿಮ್ಮ ಗಮನಕ್ಕೆ ಬಂದರೆ ನೀವು ಕಂಪ್ಲೇಂಟ್ ಬಾಕ್ಸಿನ ಗಮನಕ್ಕೆ ತರಬಹುದು. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ, 9686651049. ಇನ್ನು ನೀವು ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿಗೂ ಕೂಡ ಭೇಟಿ ಕೊಡಬಹುದು, ಪ್ರಧಾನ ಕಚೇರಿಗೂ ಕೂಡ ನೀವು ದೂರು ದಾಖಲು ಮಾಡಬಹುದು. ನೀವು ಬರಬೇಕಾಗಿರೋ ವಿಳಾಸ ಫ್ರೀಡಮ್ ಟಿವಿ, ನಾವು ರಿವೀಲ್ ಮಾಡಿದಂತಹ ವಿಳಾಸಕ್ಕೆ ನೀವು ಬಂದು ಕಂಪ್ಲೇಂಟ್ ಬಾಕ್ಸ್ನ ಮೊರೆ ಹೋಗಬಹುದು. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಾರೆ, ಅವರಿಗೆ ಹ್ಯಾಟ್ಸ್ ಆಫ್ ತಿಳಿಸ್ತಾ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಚಾನಲ್.